ಅವಾಗಿನ ನೀರು ಹಾಕಿ ಬಿಟ್ರೆ ಹೇಗಿರ್ಬೋದು ಬಂದಾಗ ಅವಳಿಗೆ? ಅಲ್ಲ ಅವಳ ಗಂಡನಿಗೆ ಅದು ಹೇಗಿರ್ಬೋದು? ಎಂತ ಉಪದ್ರ ಮಾಡೋದು, ಇಷ್ಟು ಉಪದ್ರ ಮಾಡ್ತಾ ಇದ್ದಾರಲ್ಲ ಇವರು. ಅನಿಸ್ತಾ ಇಲ್ವ? ಅದ್ರೊಳಗಿನ ಸತ್ಯ ಯಾಕೆ ಬೇಕಾಗಿ ಉಪದ್ರ ಮಾಡಿದ್ರು? ಸುಮ್ಮನೆ ಮಾಡುದಿಲ್ಲ. ಒಂದು ಶ್ರೇಷ್ಠ ಗುರುವಿನ ಸ್ಥಾನ ಉಂಟಲ್ಲ, ಅದು ಅಗ್ನಿ. ಅದು ಅಗ್ನಿ, ಅಷ್ಟು ಬಿಸಿ ಅದು. ಅದು ಯಾವುದರಿಂದ ಮುಂದೆ ನೋಡುದಿಲ್ಲ. ಅದೊಂದು ಕೊಡಬೇಕಾ 1000 ಸಲ ಆಲೋಚನೆ ಮಾಡ್ತದೆ, 1000 ರೀತಿಯಲ್ಲಿ ನೋಡ್ತದೆ ಏನೋ ಕೊಡಬೇಕು ಅಂತಿದ್ರೆ. ಒಂದು ಸ್ಥಾನವನ್ನು ಕೊಡಬೇಕು, ಒಂದು ಹತ್ತಿರ ಕೂತ್ಕೊಳಿಸ್ಬೇಕು ಅಂತ ಹೇಳಿದ್ರೆ ಇವನ ಹತ್ರ ಅಹಂಕಾರ ಎಷ್ಟು ಅಂತ ನೋಡ್ತಾರೆ, ಇವನ ಹತ್ರ ಓಂಕಾರ ಎಷ್ಟು ಅಂತ ನೋಡ್ತಾರೆ, ಇವನಲ್ಲಿ ಕಾಮದ ಅಂಶ ಎಷ್ಟು ಉಂಟು ಅಂತ ನೋಡ್ತಾರೆ, ಇವನಲ್ಲಿ ಕ್ರೋಧದ ಅಂಶ ಎಷ್ಟು ಉಂಟು ಅಂತ ನೋಡ್ತಾರೆ, ಇವನ ಹತ್ರ ಎಷ್ಟೆಷ್ಟು ಅಂಶಗಳು ಉಂಟು ಅಂತ ಹೇಳಿ ನೋಡ್ತಾರೆ. ಅರ್ಥ ಆಯ್ತಾ? ಸತ್ಯಸ್ಥಿತಿಗಳಲ್ಲ. ಶಿವ ಪರೀಕ್ಷೆ ಮಾಡಿದಂತೆ ಯಾರನ್ನು? ಋಷಿಗಳನ್ನು. ಯಾವ ರೀತಿ ಪರೀಕ್ಷೆ ಮಾಡಿದ ಅಂತ ಹೇಳಿದ್ರೆ, ಇವರು ಏನು ಮಾಡಿದ್ರು ಭಯಂಕರ ಮಾಡ್ತಾ ಇದ್ದಾರೆ ಸೇವೆ. ಯಾವಾಗ ನೋಡಿದ್ರೆ ಇವರ ಡ್ಯೂಟಿ ಬಿಡ್ತಾ ಇಲ್ಲ, ಅಷ್ಟು ಡ್ಯೂಟಿ ಮಾಡ್ತಾ ಇದ್ದಾರೆ, ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಶಿವನಿಗೆ ಕನ್ಫ್ಯೂಷನ್ ಆಯಿತು, ಹೇಗೆ ತಗೊಳ್ಳೋದಿದ್ದಾನೆ ಈಗ, ಇವನು ಯಾವ ರೀತಿ ತಗೊಳ್ಳೋದು ಅಂತ ಹೇಳುವಾಗ ಇವರೆಲ್ಲ ಕಾಡಿಗೆ ಹೋದ್ರು ತಪಸ್ಸಿಗೆ. ಯಾರು? ಋಷಿಗಳೆಲ್ಲ ಒಂದು ಟೀಮ್. ಇವರ ಹೆಂಡತರೆಲ್ಲ ಇಲ್ಲೇ ಇದ್ರು ಮನೆಯಲ್ಲಿರುವ ಸಮಯದಲ್ಲಿ ಶಿವ ಹೋಗಿ ಅವರಿಗೆ ವಿಪರೀತ ಕಾಮವನ್ನು ತುಂಬಿಸಿಬಿಡ್ತಾರೆ. ಕಾಮ ಇಲ್ಲದವರೇ ಕಾಮವನ್ನು ಕೊಟ್ಟು ಬಿಡ್ತಾರೆ. ಇವ್ರು ಏನ್ ಮಾಡ್ತಾರೆ ನೋಡುವ ಅಂತೇಳಿ, ಇವರ ಸತ್ಯ ಈಗ ಹೊರಗೆ ಬರ್ತದೆ ಅಂತೇಳಿ ಅಂತ ಕಾಮವನ್ನು ಕೊಟ್ಟು ಅವರು ಆ ಸ್ಥಿತಿಯಲ್ಲಿ ತಗೊಂಡು ಬಿಡ್ತಾರೆ. ಈ ಕಡೆ ಋಷಿಗಳಿಗೆ ಕ್ರೋಧ, ಮದ, ಮತ್ಸರ ಎಲ್ಲ ಕೊಟ್ಟು ನೋಡಿ, ಇದನ್ನೀಗ ಕೊಡುವ, ಇದನ್ನು ಇಲ್ಲಿ ಮಾಡಿದ್ರೆ ಇವರ ಹೊರಗಿನ ಕ್ರೋಧ, ಮದ, ಮತ್ಸರ ಇವರು ಏನು ಅಂತೇಳಿ ಹೊರಗೆ ಬರ್ತದೆ. ಆಗ ಅಲ್ಲಿ ಬಂದು ಇವರು ಕಾಡಿಂದ ಬಂದು ನೋಡೋದು, ಇವರು ಹೆಂಡತಿಯರನ್ನು ನೋಡೋದು ಯಾವ ಸ್ಥಿತಿಯಲ್ಲಿ ಇದ್ದಾರೆ. ಇವ್ರಿಗೆ ಆಶ್ಚರ್ಯ, ಇಂಥ ಸ್ಥಿತಿಯಲ್ಲಿ ಇದ್ದವ್ರು ಯಾಕೆ ಹೀಗಾದ್ರಪ್ಪ, ಎಲ್ಲಿ ತಪ್ಪಾಯಿತು ಅಂತೇಳಿ ನೋಡ್ತಾರೆ. ನೋಡುವಾಗ ಅರಿವಾಗ್ತದೆ ಅವರಿಗೆ. ಕತೆ ಇನ್ನೂ ಸಹ ಉಂಟು, ನಾನು ಇಲ್ಲಿ ನಿಲ್ಲಿಸ್ತೇನೆ, ಅದು ಮುಂದೆ ಹೇಳುದು ಬೇಡ. ಅರ್ಥ ಆಯ್ತಾ? ನಾವು ಇನ್ನೂ ಮುಟ್ಲಿಲ್ಲ ಅಲ್ಲಿಗೆ, ನಾವು ಆ ಸ್ಥಿತಿಗೆ ಇನ್ನೂ ತಲುಪಲಿಲ್ಲ, ನಮ್ಮಲ್ಲಿ ಇನ್ನೂ ಸ್ವಲ್ಪ ವಿಚಾರಗಳು ಉಂಟು. ಅವಳನ್ನು, ನನ್ನ ಹೆಂಡತಿಯನ್ನು ನನ್ನದು ಅಂತ ತಿಳ್ಕೊಂಡೇ ತಪ್ಪಲ್ಲ. ಇಲ್ಲಿ ಎಲ್ಲವೂ ಅವನದ್ದೇ ಅಂತ ಹೇಳುವಾಗ ನಾನು ಬಾಯಿ ಮುಚ್ಚಿ ಕೂತ್ಕೊಳ್ಬೇಕಿತ್ತಲ್ಲ. ಇಲ್ಲಿ ನನಗೆ ಯಾಕೆ ಕೋಪ ಬಂತು, ನನಗೆ ಯಾಕೆ ದ್ವೇಷ ಬಂತು ಅಂತಂದ್ರೆ ನಾನು ಇನ್ನೂ ಪರಿಪೂರ್ಣತೆಯನ್ನು ಕಂಡುಕೊಳ್ಳಿಲ್ಲ ಅಂತ ಸತ್ಯವನ್ನು ತಿಳಿತಾರೆ. ಈ ಕಡೆ ಅವರಿಗೂ ಅರ್ಥ ಆಗ್ತದೆ, ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಸ್ಥಿತಿಯಲ್ಲಿ ಇದ್ದು ನಮಗೆ ಇದು ಅರ್ಥ ಆಗದೆ ಹೋಯ್ತಲ್ಲ, ಅಲ್ಲಿ ಪರಿಪೂರ್ಣವಾಗಿ ಬದಲಾಗ್ತದೆ. ಹಾಗೆ ಭಗವಂತ ಪರೀಕ್ಷೆ ಮಾಡೋದು ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಸೆಯನ್ನು ಬಿಟ್ಟು ಬಂದ ನಂತರ ಆಸೆ ಜಾಸ್ತಿ ಆಗ್ಬೋದು. ಮಾಯೆಯನ್ನು ಬಿಟ್ಟು ಬಂದ ನಂತರ ಮಾಯೆ ಎದ್ದು ನಿಲ್ಲಬಹುದು. ನೀನು ಮಾಯನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಮಾಯೆ ಒಟ್ಟಿಗೆ ಪ್ರಯಾಣ ಮಾಡಬೇಕು. ಮಾಯೆ ಒಟ್ಟಿಗೆ ಪ್ರಯಾಣ ಮಾಡಿದ್ರೆ ಏನೋ ಒಂದು ಹೇಳಲಿಕ್ಕೆ ಸಾಧ್ಯ. ಮಾಯೆ ಇದ್ರೆ ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ, ಮಾಯೆ ಇಲ್ಲದ್ರೆ ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ ಸಾಧ್ಯ ಇಲ್ಲ. ನಿಮ್ಮ ಒಳಗೆ, ನಿಮ್ಮಲ್ಲಿ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಮನಸ್ಸಾಯ್ತು ಅಂತಂದ್ರೆ ನಿಮ್ಮ ಒಳಗೆ ಮಾಯೆ ಇದ್ದ ಕಾರಣ ನೀವು ಇಲ್ಲಿ ಬಂದು ಕೂತ್ಕೊಂಡದ್ದು. ಆ ಮಾಯೆ ಇಲ್ಲದಿದ್ದರೆ ನೀವು ಇಷ್ಟು ದೂರ ನಡಿಲಿಕ್ಕೆ ಇಲ್ಲ, ಇಷ್ಟು ದೂರ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಅರ್ಥ ಆಯ್ತಾ? ಸತ್ಯದ ಅರಿವು ಆದ್ರೆ ನೀವು ಕೂತ್ಕೊಂಡಲ್ಲೇ ಕೂತ್ಕೊಳ್ತೀರಿ, ಸಾಕು ಮುಗೀತು ಇಲ್ಲಿಗೆ ಅಂತೇಳಿ. ನೀವೆಲ್ಲಿಗೂ ಸಂಚಾರ ಮಾಡ್ಲಿಕ್ಕಿಲ್ಲ, ಯಾರನ್ನು ಹುಡುಕಿಕೊಂಡು ಹೋಗ್ಲಿಕ್ಕಿಲ್ಲ, ಯಾವುದೇ ಒಂದು ಗುರುವನ್ನು ನೀವು ಹುಡುಕಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಸತ್ಯ ರೋಗ ನಿಮ್ಮನ್ನೇ ಹುಡುಕಿಕೊಂಡು ಗುರು ಬರ್ತದೆ. ಅದೇ ಹೇಳುದು, ಶಿಷ್ಯ ರೆಡಿ ಆದ್ರೆ ಗುರು ತನ್ನಿಂತಾನಾಗಿ ಬಂದು ನಿಲ್ತಾರೆ. ತನ್ನಿಂತಾನಾಗಿ ಬಂದು ನಿಲ್ತಾರೆ ಅಂದ್ರೆ ಹೇಗೆ? ದಾರಿ ತೋರಿಸುತ್ತೆ ಬಂದು. ಅರ್ಥ ಆಯ್ತಾ? ಆ ಮಾಯೆ ಬೇಕು. ಆ ಮಾಯೆಯಿಂದಲೇ ಪ್ರಪಂಚ ಹೋಗುದು, ಆ ಮಾಯೆಯಿಂದಲೇ ನಗು ಬರುದು. ಅರ್ಥ ಆಯ್ತಾ? ಆ ಮಾಯೆಯಿಂದಲೇ ಪ್ರೀತಿ ಬರುದು,
ಆ ಮಾಯೆಯಿಂದಲೇ ಎಲ್ಲವೂ ಆಗೋದು. ಆ ಮಾಯಿಂದ ನಗು ಬಂದರೆ ಒಳ್ಳೆಯದು, ಆ ಮಾಯಿಂದ ದುಃಖ ಬಂದರೆ ಕಷ್ಟ. ಎರಡು ಅಲ್ಲೇ ಇರೋದು, ಒಂದರಲ್ಲೇ ಇರೋದು. ಆ ಮಾಯೆಯಲ್ಲಿ ಒಂದು ಕರುಣೆ ಬಂದರೆ ಒಳ್ಳೆಯದು, ಆ ಮಾಯೆಯಲ್ಲಿ ಕ್ರೋಧ ಬಂದರೆ ಹೋಯ್ತು. ಆ ಮಾಯಲ್ಲಿ ತಾಳ್ಮೆ ಬಂದರೆ ಒಳ್ಳೆಯದು, ಆ ಮಾಯಲ್ಲಿ ದ್ವೇಷ ಬಂದರೆ ಹೋಯ್ತು. ಇದು ಎರಡಕ್ಕೂ ಮಾಯೆ ಕಾರಣ. ಒಳ್ಳೆಯದಕ್ಕೂ ಕಾರಣ ಮಾಯೆ, ಕೆಟ್ಟದಕ್ಕೂ ಕಾರಣ ಮಾಯೆ. ಚಾಯ್ಸ್ ನಿನ್ನ. ದೇವಸ್ಥಾನಕ್ಕೆ ಹೋಗ್ತೀಯ, ಬೇರೆ ಎಲ್ಲಿಯಾದ್ರೂ ಹೋಗ್ತೀಯ, ಗುರುಗಳ ಹತ್ರ ಹೋಗ್ತೀಯ, ಅಲ್ಲ ಇನ್ನೆಲ್ಲಿಯಾದ್ರೂ ಹೋಗ್ತೀಯ, ಎರಡು ನಿಂಗೆ ತೋರಿಸ್ತದೆ. ಅದು ಕಣ್ಣಿಗೆ ಎರಡೂ ತೋರಿಸ್ತದೆ, ಕಣ್ಣಿಗೆ ಎರಡನ್ನು ನಿನಗೆ ಬೇಕು ಅಂತ ರೀತಿಯಲ್ಲಿ ತೋರಿಸ್ತದೆ. ಅದನ್ನು ಬಿಡ್ಲಿಕ್ಕಾಗುದಿಲ್ಲ, ಇದನ್ನು ಬಿಡ್ಲಿಕ್ಕಾಗುದಿಲ್ಲ ಅಂತ ಸ್ಥಿತಿಗೆ ಬಂದು ತೋರಿಸ್ತದೆ. ಆಗ ಅಲ್ಲಿ ನೀನು ಏನನ್ನ ಆಯ್ಕೆ ಮಾಡ್ತಿ ಅದರ ಮೇಲೆ ಡಿಫೆಂಡ್. ಇಷ್ಟೇ ಹೇಳುದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂತೋಷವಾಗಿ ಇಷ್ಟು ಹೇಳಿದಲ್ಲಿ ಯಾವ್ದಾದ್ರು ಒಂದು ಪಾಲಿಸಿದ್ರೆ ಸಾಕು. ಎಲ್ಲವನ್ನು ಪಾಲಿಸಬೇಕಾಗಿಲ್ಲ, ಎಲ್ಲವನ್ನು ಪಾಲಿಸ್ಲಿಕ್ಕೆ ಆಗುವುದೂ ಇಲ್ಲ. ಆದ ಕಾರಣ ಇಲ್ಲಿ ಪ್ರತಿಯೊಬ್ಬನಿಗೂ ಅವನವನಿಗೆ ತಕ್ಕಂಥ ವಿಚಾರವನ್ನೇ ಕೊಡಬೇಕು ಹೊರತು ಎಲ್ಲರಿಗೂ ಕೊಡುವ ವಿಚಾರ ಎಲ್ಲರಿಗೂ ಆಗುವುದಿಲ್ಲ. ಒಂದೇ ವಿಚಾರ ಎಲ್ಲರಿಗೂ ಸಲ್ಲುವುದಿಲ್ಲ. ಅವನ ಅಂತರಾತ್ಮ ವಿಚಾರ ಬೇರೆ ಇರ್ತದೆ, ಅವರ ಅಂತರಾತ್ಮ ವಿಚಾರ ಬೇರೆ ಇರ್ತದೆ, ಇವರ ಅಂತರಾತ್ಮ ವಿಚಾರ ಬೇರೆ ಇರ್ತದೆ, ಅವರ ಅಂತರಾತ್ಮ ವಿಚಾರ ಬೇರೆ ಇರ್ತದೆ, ಅವರ ಅಂತರಾತ್ಮ ವಿಚಾರ ಬೇರೆ ಇರ್ತದೆ. ಪ್ರತಿಯೊಬ್ಬರ ಕರ್ಮ ಬೇರೆಯೇ, ಪ್ರತಿಯೊಬ್ಬರ ಋಣವೂ ಬೇರೆಯೇ, ಪ್ರತಿಯೊಬ್ಬರ ಜನ್ಮವೂ ಬೇರೆಯೇ ಎಂಬ ಸತ್ಯವನ್ನು ತಿಳಿದರೆ ಅವನವನಿಗೆ ಏನು ಬೇಕು ಅದನ್ನು ಮಾತ್ರ ಅವನು ಪಡೆದುಕೊಳ್ಳುವುದು. ಆದ ಕಾರಣ ಇಲ್ಲಿ ಯಾರನ್ನು ಪರಿವರ್ತನೆ ಮಾಡಲಿಕ್ಕೆ ಆಗುವುದಿಲ್ಲ. ಅವನವನು ಪರಿವರ್ತನೆ ಆದರೆ ಅದು ಪರಿವರ್ತನೆ. ಅವನ ಒಳಗೆ ಎಲ್ಲವೂ ಶುದ್ಧವಾದರೆ ಎಲ್ಲವೂ ಶುದ್ಧವೇ. ಅದು ಅವನು ಮಾಡಿಕೊಳ್ಬೇಕಾದ ಕೆಲಸ. ನೀರು ಉಂಟು, ಸ್ನಾನ ಮಾಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ. ನೀರು ಕರೆಯುವುದಿಲ್ಲ, ಬಾ ಸ್ನಾನ ಮಾಡುವುದು. ನೀರುಂಟು, ಅದು ಕುಡಿಬೇಕಾ ಬೇಡ ಅದು ಅವ್ರಿಗೆ ಬಿಟ್ಟ ವಿಚಾರ. ನೀರು ಹೇಳುದಿಲ್ಲ ನನ್ನನ್ನು ಕುಡಿ ನೀನು ಹೇಳಿ. ನಿನಗೆ ಬೇಕಾದ್ರೆ ಮಾತ್ರ ಬಾ ಅಂತ ಹೇಳ್ತದೆ, ನೀನು ಹೋಗಿ ಆಗ ಅದಾಗಿ ನಿನ್ನ ಹತ್ರ ಬರುವುದಿಲ್ಲ. ಹೇಳುದರ್ಥ ಆಯ್ತಾ? ಗಾಳಿ ಉಂಟು, ಶ್ವಾಸ, ಅದು ನಮ್ಮೊಟ್ಟಿಗೆ ಇರುವುದು 24 ಗಂಟೆ. ಅದಿರುವ ಕಾರಣ ನಾವಿರೋದು. ಅದು ಗಾಡ್ ಗಿಫ್ಟ್, ಅದು ಭಗವಂತನ ದೊಡ್ಡ ಆಶೀರ್ವಾದ. ಈ ಭಗವಂತನ ದೊಡ್ಡ ಆಶೀರ್ವಾದ ಏನು ಗೊತ್ತುಂಟ? ನಿಮಗೆ ಶ್ವಾಸ ಕೊಟ್ಟಿದ್ದಾನಲ್ಲ, ಅದೇ ದೊಡ್ಡ ಆಶೀರ್ವಾದ. ಇಲ್ಲಿ ಭಗವಂತ ಹಾಗೆ ಮಾಡಿದ, ಈಗ ಮಾಡಿದ, ಕಷ್ಟ ಉಂಟು, ಅದು ಉಂಟು, ಇದು ಉಂಟು. ಈ ಜೀವನದಲ್ಲಿ ಇದೆಯಲ್ಲಪ್ಪ, ಅದೇ ದೊಡ್ಡ ಆಶೀರ್ವಾದನ. ಅದು ಇನ್ನು ಒಟ್ಟಿಗೆ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೊಟ್ಟಿದ್ದಾನೆ. ಆ ವಿಷಯದಲ್ಲಿ ಏನು ಭಗವಂತ ಇದು ಮಾಡಲಿಲ್ಲ, ಹೇಳಿಕೊಟ್ಟ. ಈಗ ನಿನಗೆ ನಾನು ಕೊಟ್ಟಿದ್ದೇನೆ, ನೀನು ಏನು ಮಾಡಬೇಕು ಬೇಗ ಬೇಗ ಮಾಡು. ನೀನು ಏನು ಮಾಡಬೇಕು ಎಲ್ಲವನ್ನು ಬೇಗ ಬೇಗ ಮಾಡಿಕೊಂಡು ಹೋಗು, ಲೇಟ್ ಮಾಡಬೇಡ. ತುಂಬ ಸಮಯ ಇರುವುದಿಲ್ಲ. ಇನ್ನೊಬ್ಬ ರೆಡಿ ಇದ್ದಾನೆ, ಅವನಿಗೆ ಕೊಡಬೇಕಾಗ್ತದೆ. ಆಗ ನೀನು ಹೇಗೆ ಹೇಗೆ ಅನುಭವಿಸಿಕೊಂಡು ಹೋಗ್ತಿ, ಎಷ್ಟು ಸತ್ಯ ಸ್ಥಿತಿಯಲ್ಲಿ ಹೋಗ್ತಿ, ಅದೇ ರೀತಿಯಲ್ಲಿ ಉನ್ನತ ಒಂದು ಜನ್ಮ ಸಿಗುವುದು ಸತ್ಯ. ಉನ್ನತ ಜನ್ಮಕ್ಕೆ ಹೋಗು. ಉನ್ನತ ಜನ್ಮಕ್ಕೆ ಹೋಗಿ 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 ಒಂದು ಜನ್ಮದಲ್ಲಿ ಒಂದು ಸಾಧುವಾಗಿಯೋ ಸಂತನಾಗಿಯೋ ಹೋಗಿ, ಅಲ್ಲಿಂದ ಮುಂದೆ ಹೋಗಿ 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 ಅದೊಂದು ಸದ್ಗುರುವಾಗಿ, ಅದೊಂದು ಜಗದ್ಗುರುವಾಗಿ, ಅಲ್ಲಿಂದ ಮುಂದೆ ಹೋಗಿ 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 ಒಂದು ಪರಬ್ರಹ್ಮ ಸ್ವರೂಪವಾಗಿ ಮೋಕ್ಷ ತತ್ವಕ್ಕೆ ಹೋಗಿ ಸೇರ್ತದೆ. ಇಲ್ಲಿ ಕಾವಿ ಹಾಕಿದವರು, ಗಡ್ಡ ಬಿಟ್ಟವರು, ಜಟೆ ಇದ್ದವರು, ಭಂಗಿ ಎಳೆಯುವವರು, ಇನ್ನು ಅನೇಕ ರೀತಿಯ ಜ್ಞಾನೋಪದೇಶ ಮಾಡುವವರು, ಇದು ಯಾವ ರೀತಿಗೆ ಯಾವುದಕ್ಕೆ ಸೇರಿ, ಎಲ್ಲಿಗೆ ಸೇರಿ, ಎಷ್ಟು ಸೂಕ್ಷ್ಮವಾಗಿ ಉಂಟು ಅಂತೇಳಿ ತಿಳಿಲಿಕ್ಕೆ ಬಹಳ ಕಷ್ಟ. ಅರ್ಥ ಆಯ್ತಲ್ವಾ? ಬೋರು ಆಗ್ತೇವೆ ಅಲ್ವಾ? ನೀರು ಸಿಗಬೇಕು ಅಂದ್ರೆ ಎಷ್ಟು ಆಳವಾಗಿ ಹೋಗ್ಬೇಕು, ತುಂಬಾ ಆಳವಾಗಿ ಹೋಗ್ಬೇಕು. ಬಾವಿ ಕಾಣ್ತದೆ, ನೀರು ಕಾಣ್ತದೆ, ಬಾವಿ ಆಳ ಗೊತ್ತುಂಟ? ಆ ಬಾವಿ ಆಳವನ್ನು ಹುಡುಕಿ
ಆ ಬಾವಿ ಆಳವನ್ನು ಹುಡುಕಿದಷ್ಟು 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 ಸಿಗ್ತಾನೇ ಹೋಗ್ತದೆ. ಇದು ನಮಗೆ ಮೇಲ್ನೋಟಕ್ಕೆ ನೀರು ಕಾಣ್ತದೆ. ಆ ಬಾವಿಯಲ್ಲಿ ನೀರುಂಟು, ತೆಗಿತೆ ಕುಡಿತೆ ಮಾಡ್ತೇವೆ. ಈ ನೀರು ಎಲ್ಲಿಂದ ಬಂತು, ಇದು ಯಾಕೆ ಬೇಕಾಗಿ ಬಂತು, ಈ ನೀರು ಎಷ್ಟು ಆಳ ಉಂಟು, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡರೆ ಖಂಡಿತವಾಗಿಯೂ ಗುರು ಹತ್ರ ಏನು ಮಾತಾಡ್ಲಿಕ್ಕಿಲ್ಲ. ಹೇಗಿದ್ದೀಯಾ? ಚೆನ್ನಾಗಿದ್ದೇನೆ, ಚೆನ್ನಾಗಿ ಇರು ಅಂತೇಳಿ ಬಿಡ್ತಾರೆ ಸಾಕು. ನೀನು ಆ ಪೂಜೆ ಮಾಡು, ಈ ಪೂಜೆ ಮಾಡು, ಅದು ಮಾಡು, ಇದು ಮಾಡು, ವೃತ ಮಾಡು, ಅದು ಈಚೆ ಎಂಥದ್ದು ಹೇಳುದಿಲ್ಲ. ಹೇಗಿದ್ಯಾ? ಚೆನ್ನಾಗಿದ್ದೇನೆ, ಚೆನ್ನಾಗಿ ಇರು. ಹೇಗಿದ್ಯಾ? ಇಲ್ಲ ಗುರುಗಳೇ, ಅದು ಹಾಗೆ, ಅದು ಹೀಗೆ, ಆ ಸಮಸ್ಯೆ, ಈ ಸಮಸ್ಯೆ, ಅಲ್ಲಿದ್ದು ಸಮಸ್ಯೆ. ನೀನು ಆ ಸಮಸ್ಯೆಯನ್ನು ಹೇಳುವಾಗ ಉಂಟಲ್ಲ, ನಿಂಗೆ ಸಮಸ್ಯೆಯೇ ಹೋಗಿ ಸಿಗುವುದು. ನೀನು ಒಳ್ಳೆದನ್ನು ಹೇಳಲಿಕ್ಕೆ ಅದುವೇ ನಿನಗೆ ಬರುದು. ಗುರುಗಳ ಹತ್ರ ನೀನು ಏನ್ ಹೇಳ್ತೀಯ ಅದೇ ನಿಂಗೆ ಸಿಗುದು, ಅದೇ ನಿಂಗೆ ರಿಟರ್ನ್ ಸಿಗುದು ಅಂತ ಹೇಳು. ಹೇಳ್ದಾಯ್ತಾ? ಇಲ್ಲೇ ಇರುದು ಸೂಕ್ಷ್ಮ. ಒಂದೇ ಮಾತು ಸರ್, ಚೆನ್ನಾಗಿರು, ಹೋಗಪ್ಪ, ಒಳ್ಳೇದಾಗ್ತದೆ, ಎಲ್ಲ ಸರಿ ಆಗ್ತದೆ, ಹೋಗು, ಸಮಯ ಬರೋ ಎಲ್ಲ ಆಗ್ತದೆ, ಅಲ್ಲಿ ಧೈರ್ಯದಿಂದ ಇರು. ಅವ್ರಿಗೆ ಯಾವಾಗ ಮನಸ್ಸಾಗ್ತದೆ ಆಗ ಮಾತಾಡ್ತಾರೆ ಅವರು. ಅವ್ರಿಗೆ ಯಾವಾಗ ಮನಸ್ಸಾಗ್ತದೆ, ಯಾವಾಗ ಮಾತಾಡ್ತಾರೆ ಅಂತೇಳಿ ಕಾದು ಕೂತ್ಕೊಳ್ತಾನಲ್ಲ, ಅವನ ತಾಳ್ಮೆಗೆ ಎರಡು ವಿಚಾರ ಬಂದೇ ಬರ್ತದೆ. ನನ್ನ ಸಮಯಕ್ಕೆ ಅವರು ಮಾತಾಡಬೇಕು ಅಂದರೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ಹೊತ್ತಿನಲ್ಲಿ ಸೂರ್ಯ ಬರ್ಬೇಕು ಅಂದ್ರೆ ಬರ್ತದ? ಬರೋದಿಲ್ಲಲ್ಲ. ಸೂರ್ಯ ಬರೋದಾನೆ ಬರು. ಆ ಸೂರ್ಯ ಬರುವಾಗ ನಾವು ಅಟೆನ್ಷನ್ ಆಗಿರ್ಬೇಕು ಅಲ್ವಾ? ರಾತ್ರಿ ಹೊತ್ತು ಮೌನವಾಗಿರಬೇಕು. ರಾತ್ರಿ ಪ್ರೀತಿಗೆ ಸಂಬಂಧ ಗೊತ್ತಾಯ್ತಲ್ಲ, ರಾತ್ರಿ ಪ್ರೀತಿಗೆ ಸಂಬಂಧಪಟ್ಟದ್ದು. ಆದ ಕಾರಣ ಶಾಂತ ಸ್ವರೂಪ ಚಂದ್ರ ರಾತ್ರಿ ಹೊತ್ತಿನಲ್ಲಿ. ರಾತ್ರಿ ಸತ್ಯಕ್ಕೆ ಸಂಬಂಧಪಟ್ಟದ್ದು. ಕಾರಣ ಏನು? ರಾತ್ರಿ ಶಾಂತವಾಗಿ ಉಂಟು, ಮೌನವಾಗಿ ಉಂಟು, ಡಿಸ್ಟರ್ಬೆನ್ಸ್ ಇಲ್ಲದೆ ಉಂಟು, ಏಕಾಂತವನ್ನು ಕೊಡ್ತದೆ, ಎಲ್ಲವನ್ನು ಕೊಡ್ತದೆ ಅದು. ಭಗವಂತನೇ ಮೌನ ಮಾಡಿಸ್ತಾನೆ, ಅದಕ್ಕೆ ರಾತ್ರಿ ಅಂತ ಹೇಳುದು ಅಲ್ವಾ? ಒಂದು ಶ್ರೇಷ್ಠ ವ್ಯಕ್ತಿ, ಯಾರೇ ಆದ್ರೂ ಒಬ್ಬರು ಶ್ರೇಷ್ಠ ವ್ಯಕ್ತಿ ಇಲ್ಲ ಅಂತ ಆದ್ರೆ, ಒಂದು ಶಿವೈಕ್ಯ ಆಗಿ ಬಿಟ್ರೆ ಏನು ಹೇಳ್ತಾರೆ? ಆ ಮನೆಯೇ ಕತ್ತಲಾಯ್ತು ಅಂತ ಹೇಳ್ತಾರೆ ಅಲ್ವಾ? ಆ ಮನೆಯ ರಾತ್ರಿ ಆಗಿ ಹೋಯ್ತಪ್ಪ, ಅಷ್ಟು ಪ್ರಕಾಶವಾಗಿದ್ದ ಮನೆಯ ರಾತ್ರಿ ಆಯ್ತು. ಈಗ ರಾತ್ರಿಯಲ್ಲಿ ಸತ್ಯ ಇರೋದಲ್ವ? ಹೇಳುದ ತಪ್ಪ ನಿಮಗೆ? ಹಗಲಲ್ಲಿ ಅನೇಕ ರೀತಿಯ ಮಾಯೆಗಳು ಸೃಷ್ಟಿಯಾದ್ರೆ ರಾತ್ರಿ ಆ ಮಾಯೆಗೆಲ್ಲ ಒಂದು ಉತ್ತರ ಸಿಗ್ತದೆ, ಉತ್ತರ ಹುಡುಕ್ಲಿಕ್ಕೆ ಆಗ್ತದೆ. ಏನೆಲ್ಲ ಆಗಿದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಂಬುದನ್ನು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಮಲ್ಕೊಳ್ಳಿ. ಅದಕ್ಕಿಂತ ಮುಂಚೆ ಊಟ ಆದ ಕೂಡಲೇ ಮಲ್ಕೊಳ್ಳೋದು, ನಿದ್ರೆ ಬಂದ ಕೂಡಲೇ ಮಲ್ಕೊಳ್ಳೋದಲ್ಲ. ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಏನೆಲ್ಲ ಮಾಡಿದ್ದೇನೆ ನಾನು, ಏನೆಲ್ಲ ಮಾಡಿದ್ದೇನೆ, ಎಲ್ಲಿಗೆಲ್ಲ ಹೋಗಿದ್ದೇನೆ, ಯಾರ ಹತ್ರ ಏನೆಲ್ಲ ಮಾತಾಡಿದ್ದೇನೆ, ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ, ಭಗವಂತ ನನ್ನಿಂದ ಏನಾದರೂ ತಪ್ಪಾಗಿರ್ಬೋದು, ಎಲ್ಲಿಯೋ ತಿಳಿದೋ ತಿಳಿಯೋ ತಪ್ಪಾಗಿರ್ಬೋದು, ಅವರವರ ಇಷ್ಟ ದೇವರ ಹತ್ರ, ಅವರವರ ಕುಲ ದೇವರ ಹತ್ರ, ಅವರವರ ಅಂತರಾತ್ಮದ ಗುರುವಿನ ಹತ್ರ ಆ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ರಿಪೋರ್ಟನ್ನು ಕೊಟ್ಟು, ಒಂದು ವರದಿಯನ್ನು ಕೊಟ್ಟು ನಾವು ಮಲ್ಕೊಂಡ್ರೆ ಅದು ಒಳ್ಳೆ ನಿದ್ರೆ, ತೃಪ್ತಿ ನಿದ್ರೆ. ಅರ್ಥ ಆಯ್ತಾ ಹೇಳಿದ್ದು? ಅದರ ನಂತರ ಎಲ್ಲಿರ್ತೀರಿ ನೀವು? ಯಾರ ಜೊತೆ ಇರ್ತೀರಿ? ನೀವು ಇದ್ದೀರಲ್ವ? ರಾತ್ರಿ ನಿಮ್ಗೆ ನೆನಪಾಯ್ತಾ? ಮಲಗುವಾಗ ನಿಮ್ಗೆ ನಿದ್ದೆ ಬಂದಾಗ ಏನೋ ನೆನಪಿತ್ತ? ನೀವು ಎಲ್ಲಿ ಇದ್ರಿ, ಹೇಗಿದ್ರಿ, ಯಾವ ರೀತಿ ಇದ್ರಿ? ಯಾರಿಗಾದ ನೆನಪಾಗ್ತದ? ಒಳ್ಳೆ ಗಾಢ ನಿದ್ರೆ ಬಂದ್ರೆ ಅವ ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂತೇಳಿ ಯಾರಿಗಾದ ನೆನಪಾಗ್ತದ? ಏನು ಗೊತ್ತಾಗುದಿಲ್ಲಲ್ಲ ನಿದ್ರೆಯಲ್ಲಿ. ಅದುವೇ ಪರಮ ಸತ್ಯ. ನಿನಗೆ ಹೇಳ್ತದೆ ನೀನು ಸತ್ತು ಹೋಗಿದ್ದಿ, ಈಗ ಬದುಕಿದ್ದಿ, ಕಣ್ಣು ಬಿಟ್ಟಿದ್ದಿ, ಎಚ್ಚರಿಕೆ ಆಯ್ತು. ನಿನ್ನೆ ಎಲ್ಲಿದ್ದಿ ನೀನು? ರಾತ್ರಿ ಯಾರೊಟ್ಟಿಗಿದ್ದಿ, ಏನು ಮಾಡ್ತಾ ಇದ್ದಿ? ಗಂಡ ಹೆಂಡತಿ ಒಟ್ಟಿಗೆ ಮಾಡ್ಕೊಂಡ್ರು ಕೂಡ ಹೇಳೋದು ನಾನು, ನಿದ್ರೆ ಅವನವನಿಗೆ ಸ್ವಂತ ಅಲ್ವಾ? ಈಗ ನಿದ್ರೆ ಬಂದಿದೆ,
ಒಳ್ಳೆ ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ ಅಂತ ಗೊತ್ತುಂಟಾ? ಗೊತ್ತಿಲ್ಲ. ಕೋಟಿ ಕೋಟಿ ಚಿಂತೆ ಬರ್ತದ? ಬರೋದಿಲ್ಲ. ಮಕ್ಕಳ ಚಿಂತೆ ಬರ್ತದ? ಬರೋದಿಲ್ಲ. ಈ ಇಷ್ಟು ದೊಡ್ಡ ಬಿಲ್ಡಿಂಗ್ ಮನೆಯ ಚಿಂತೆ ಬರ್ತದ? ಬರೋದಿಲ್ಲ. ನಾವು ಎಲ್ಲಿ ಇದ್ದೇವೆ ಅಂತ ಗೊತ್ತಿಲ್ಲ, ಇಲ್ಲಿ ಹೇಗೆ ಇದ್ದೇವೆ ಅಂತ ಗೊತ್ತಿಲ್ಲ. ಅದು ತಾತ್ಕಾಲಿಕ ಮರಣ ಅಲ್ವಾ? ಅದೊಂದು ಸಮಾಧಿ ಸ್ಥಿತಿ ಅಲ್ವಾ? ಅದೊಂದು ಯೋಗ ನಿದ್ರೆ ಅಲ್ವಾ? ನೀವು ಯಾವ ರೀತಿ ನಿದ್ರೆಗೆ ಹೋಗ್ತೀರಿ ಅದರ ಮೇಲೆ ಡಿಪೆಂಡ್. ಆಗ ನಿದ್ರೆಗೆ ಹೋಗುವ ದೇವರ ನಾಮಸ್ಮರಣೆ ಮಾಡಿಕೊಂಡು, ಆ ಗುರುವಿನ ನಾಮಸ್ಮರಣೆ ಮಾಡಿಕೊಂಡು ಹಾಗೆ ಕಣ್ಣು ಮುಚ್ಚಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದೊಂದು ಹಂತವಾಗಿ ಪರಿವರ್ತನೆ ಆಗ್ತದೆ. ಒಳ್ಳೆ ನಿದ್ರೆ ಬರಬೇಕಾ, ಕನಸು ಬೀಳಬಾರದು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರದು. ಅದು ಪ್ಯೂರ್ ಸೋಲ್ ಅಂತ ಹೇಳುದು. ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಬಾರದು. ಕಣ್ಣು ಮುಚ್ಚಿದ್ ಎಲ್ಲಿ ಇದ್ದೆ ಅಂತ ಗೊತ್ತಿಲ್ಲ, ಮತ್ತೆ ಕಣ್ಣು ಬಿಟ್ಟರೆ ಗೊತ್ತಾಗದು ಗಂಟೆ ಎಷ್ಟು ಅಂತ ಹೇಳಿ. ಇದು ಹಗಲ ರಾತ್ರಿಯ ಮಧ್ಯಾಹ್ನ ಅಂತ ಗೊತ್ತಾಗುದಿಲ್ಲ, ಡೆಫಿನೆಟ್ ಗೊತ್ತಾಗುದಿಲ್ಲ. ಅಂತ ನಿದ್ರೆ ಬಂದು ಬಿಟ್ರೆ ಅದು ಶುದ್ಧ ಆತ್ಮ. ಅಂತ ನಿದ್ರೆ ಎಲ್ಲರಿಗೂ ಬರುವುದಿಲ್ಲ. ಹೇಳುದ ತಪ್ಪದ? ಕಣ್ಣು ಬಿಡುವ ಗೊತ್ತಾಗಬಾರ್ದು ನಾನು ಎಷ್ಟು ಗಂಟೆಗೆ ಕಣ್ಣು ಬಿಟ್ಟಿದ್ದೇನೆ ಅಂತ ಹೇಳಿ. ಬೆಳಿಗ್ಗೆಯಲ್ಲಿ ಕಣ್ಣು ಬಿಟ್ಟಿದ್ದೇನೆ, ಮಧ್ಯಾಹ್ನ ಕಣ್ಣು ಬಿಟ್ಟಿದ್ದೇನೆ, ರಾತ್ರಿ ಕಣ್ಣು ಬಿಟ್ಟಿದ್ದೇನೆ, ಅಲ್ಲ ಇನ್ನೊಂದು ದಿನ ರಾತ್ರಿ ಕಣ್ಣು ಬಿಟ್ಟಿದ್ದೇನೆ ಅಂತ ಗೊತ್ತಾಗುವುದಿಲ್ಲ. ಅಷ್ಟು ಶುದ್ಧವಾದ ಆತ್ಮ ಆದರೆ ತನ್ನಿಂದ ತಾನಾಗಿ ಆ ಸ್ಥಿತಿಯನ್ನು ಕಂಡುಕೊಳ್ತದೆ. ಯೋಗ ನಿದ್ರೆ ಅಲ್ಲಿಗೆಲ್ಲ ಹೋಗುದು ಬೇಡ, ಅಷ್ಟು ದೂರ ಎಲ್ಲ ಹೋಗುದು ಬೇಡ. ಸುಲಭದಲ್ಲಿ ಹೋಗೋಲ್ಲ. ರಾತ್ರಿ ಮಲ್ಕೊಳ್ಳುವಾಗ ಏನೋ ಒಂದು ಧ್ಯಾನ ಮಾಡಿಕೊಂಡು, ಧ್ಯಾನ ಅಂದರೆ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಲ್ಲ, ಮಲ್ಕೊಳ್ಳುವಾಗಲೇ ಒಂದು ಧ್ಯಾನ ಮಾಡು, ಮಲ್ಕೊಳ್ಳುವಾಗಲೇ ಒಂದು ಗುರುವಿನ ಪ್ರಾರ್ಥನೆ ಮಾಡು, ಮಲ್ಕೊಳ್ಳುವಾಗಲೇ ಒಂದು ದೇವರ ಪ್ರಾರ್ಥನೆ ಮಾಡಿ ಅದೇ ಸ್ಥಿತಿಯಲ್ಲಿ ಕಣ್ಣು ಮುಚ್ಚುತ್ತಾ ಹೋಗಿ 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 ಎಷ್ಟು ದೂರ ಹೋಗ್ತದೆ ಅಂತ ನೀವೇ ಅನುಭವಿಸಿ. ಬೆಳಿಗ್ಗೆ ನೀವು ಹೇಳುವಾಗ ನಿಮ್ಮ ಮುಖದ ಚೈತನ್ಯವನ್ನು ನೋಡಿ. ನಿದ್ರೆಯಲ್ಲಿ ಫಸ್ಟ್ ಗೊತ್ತಾಗುದು ನಿದ್ರೆ ಸರಿಯಾಗಿದೆ ಇಲ್ವಾ ಅಂತ ಗೊತ್ತಾಗುದು ಮುಖದಲ್ಲಿ, ಅಲ್ವಾ? ಹೌದಲ್ವಾ? ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಎಷ್ಟೋ ಸಲ ಹೇಳಿದೆ ಇಲ್ಲ, ಒಂದೆರಡು ಸತ್ಯ ಅಲ್ಲ, ಪುನಃ ಪುನಃ ಅದನ್ನೇ ಹೇಳುದು, ಬೇರೆ ದಾರಿ ಇಲ್ಲ, ಅದೇ ಇರುವುದು ಹೇಳಲಿಕ್ಕೆ. ಅರ್ಥ ಆಯ್ತಾ? ಈ ರೀತಿ ಅಭ್ಯಾಸ ಮಾಡಿ. ಬೆಳಿಗ್ಗೆ ಕಣ್ಣು ಬಿಡುವಾಗ, ಭೂಮಿಗೆ ಪಾದ ಇಡುವಾಗ, ಮನೆಯಿಂದ ಹೊರಗೆ ಹೋಗುವ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಹೋಗಿ. ಏನು ಪ್ರಾರ್ಥನೆ? ನಾನು ತಿಳಿಯೋದು ನನ್ನಿಂದ ತಪ್ಪಾಗುವುದಾದರೆ ಅದಕ್ಕೊಂದು ಕ್ಷಮೆ ಇರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡೇ ಮುಂದೆ ಹೆಜ್ಜೆ ಇಡಿ. ತಪ್ಪಾಗುವುದು ಆಗಿಯೇ ಆಗ್ತದೆ, ಡೆಫಿನೆಟ್ ಆಗ್ತದೆ, ಯಾವುದೊಂದು ರೀತಿಯಲ್ಲಿ ಆಗ್ತದೆ. ಗೊತ್ತಿರುವುದಿಲ್ಲ ತಪ್ಪಾಗ್ತದೆ ಅಂತೇಳಿ, ತಪ್ಪಾದ ನಂತರ ಗೊತ್ತಾಗುದು ತಪ್ಪಾಯ್ತು ಅಂತೇಳಿ. ಹೇಳೋದ ತಪ್ಪದ? ಇದು ಭೌತಿಕ ಪ್ರಪಂಚಕ್ಕೆ ಬಹಳ ಮುಖ್ಯ. ಅದೇ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸರಿವಿಲ್ಲ, ತಪ್ಪುವಿಲ್ಲ, ಆಗ್ಲೇಬೇಕು, ನಡೀಲೇಬೇಕು. ಇದು ಮನಸ್ಸಿಗೆ ಗಿಲ್ಟಿ ಫೀಲಿಂಗ್ ಕೊಡ್ತಾರೆ. ಯಾವುದು? ಈ ಭೌತಿಕ ಪ್ರಪಂಚ. ಅಯ್ಯೋ ನಾನು ಹಾಗೆ ಹೇಳಿಬಿಟ್ಟೆ, ನನ್ನಿಂದ ನೋವಾಯ್ತೇನೋ ಅಂತ ಒಂದು ಗಿಲ್ಟಿ ಫೀಲಿಂಗ್ ಬಂದ ಸಾಕು, ಎಲ್ಲವೂ ತಪ್ಪಿ ಹೋಗ್ತದೆ. ಸತ್ಯ ತಿಳಿದವ ಅದು ಯೋಚನೆ ಮಾಡುದಿಲ್ಲ. ಏನೋ ಹೇಳಬೇಕು, ಹೇಳಿ ಆಯ್ತು, ಬರಬೇಕು, ಬಂದಾಯ್ತು, ಹೋಯ್ತದು ಪ್ರಪಂಚಕ್ಕೆ. ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇದು ನಾನಾಗಿ ಮಾತಾಡಿದೆ ಅಲ್ಲ ಎಂಬ ಅರಿವು ಇರ್ತದೆ ಅವರು, ಸತ್ಯ ತಿಳಿದವರು. ನಾವು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಈ ಸತ್ಯ ತಿಳಿಬೇಕು ಅಂತ ಆದ್ರೆ ಇದೆಲ್ಲ ಬೇಕು ಅಂತ ಹೇಳುದು. ಗೊತ್ತಾಯ್ತಾ? ಸತ್ಯ ತಿಳಿಬೇಕು ಅಂತ ಆದ್ರೆ ಈಗ ಹೇಳಿದ ವಿಚಾರಗಳೆಲ್ಲವೂ ಬೇಕು. ಇದೆಲ್ಲ ನಾವು ಪಾಲಿಸಿಕೊಂಡು ಹೋಗ್ತಾ ಹೋಗುವ ಈ ಸತ್ಯದ ದಾರಿ ಎಂಬುದು ತನ್ನಿಂತಾನಾಗಿ ಓಪನ್ ಆಗುವುದು. ಅದು ಕಾಣುದು. ಈಗ ಸಿದ್ಧ ಪುರುಷರಿಗೆಲ್ಲ, ಮಹಾ ಜ್ಞಾನಿಗಳಿಗೆಲ್ಲ ಕಾಡಿನಲ್ಲಿ ಹೋಗುವಾಗ ಒಂದೊಂದು ಮೂಲಿಗೆಗಳು ಕಣ್ಣಿಗೆ ಕಾಣ್ತದೆ, ಒಂದು ಪ್ರಕಾಶವಾಗಿ ಕಾಣ್ತದೆ. ಅವರು ಡೈರೆಕ್ಟ್ ಅದರ ಹತ್ರವೇ ಹೋಗ್ತಾರೆ, ಬೇರೆ ಯಾವುದನ್ನು ಮುಟ್ಟುವುದಿಲ್ಲ. ಅವರಿಗೆ ಅದರ ಪರಿಚಯವೂ ಇರುವುದಿಲ್ಲ. ಅವರ ಆ ಶುದ್ಧ ಆತ್ಮ, ಅವರ ಒಂದು ಆ ಪವಿತ್ರವಾದ ಸೇವೆ, ಅರ್ಥ ಆಯ್ತಾ? ಪ್ರಪಂಚಕ್ಕೆ ಒಳ್ಳೇದಾಗಬೇಕು, ಲೋಕ ಕಲ್ಯಾಣ ಆಗಬೇಕು, ಅಷ್ಟು ಶುದ್ಧದಲ್ಲಿ, ಅಷ್ಟು ಪವಿತ್ರದಲ್ಲಿ ಹೋಗುವಾಗ ಆ ಪ್ರಕೃತಿಯೇ ಹೇಳ್ತದೆ. ಇನ್ನು ಕೆಲವು ಮರಗಳೆಲ್ಲ ಬಿದ್ದಿ ಇದ್ರೆ, ಕೆಲವೆಲ್ಲ ವಿಷಯಗಳಲ್ಲಿದ್ರೆ ತನ್ನಿಂತಾನಾಗಿ ದಾರಿ ಮಾಡಿಕೊಡ್ತದೆ.
ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇರಬೇಕಾದ್ರೆ ಅಲ್ವಾ? ಹೇಳಿದವನಿಗೆ ಮರ್ತು ಹೋಗ್ಬೋದು, ಕೇಳಿದವನಿಗೆ ಮರ್ತು ಹೋಗ್ಲಿಕ್ಕಿಲ್ಲ. ಯಾವುದೇ ವಿಚಾರ ಕೂಡ ಹೇಳಿದವನಿಗೆ ಎಲ್ಲವೂ ಮರ್ತು ಹೋಗ್ತದೆ, ಕೇಳಿದವನಿಗೆ ಮರ್ತೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಕೇಳುವವ ಎಷ್ಟು ಸ್ಟ್ರಾಂಗ್ ಆಗಿ ಕೇಳ್ತಾನೋ ಅವ ಹೇಳಿದವನಿಗಿಂತ ಎತ್ತರವಾಗಿ ಬೆಳೀತಾನೆ ಅಂತ ಹೇಳುದು. ಹೇಳಿದತ್ತಾಯ್ತಾ? ಕೇಳುವವ ಒಂದು ವಿಷಯವನ್ನು ಎಷ್ಟು ಸ್ಟ್ರಾಂಗ್ ಆಗಿ ಕೇಳ್ತಾನೋ ಅವನು ಹೇಳಿದವನಿಗಿಂತಲೂ ಎತ್ತರವಾಗಿ ಬೆಳೀತಾನೆ. ಅಷ್ಟು ಶಕ್ತಿ ಉಂಟದೆ ಯಾವುದಕ್ಕೆ? ಕೇಳುವುದಕ್ಕೆ. ಕಿವಿ ಅಷ್ಟು ಪರಿವರ್ತನೆಯನ್ನು ಮಾಡ್ತದೆ. ಇಲ್ಲಿ ಯಾವ್ಯಾವ ವಿಚಾರವನ್ನು ಕೇಳಿದ್ರೆ ಇಲ್ಲಿ ಪರಿವರ್ತನೆ ಆಗ್ತದೆ. ಇಲ್ಲಿ ಕೇಳುದೇ ಯಾವ್ಯಾವ ವಿಚಾರ. ನಾಗ ಆನೆ ಕಿವಿಯಾಗಿ ದೊಡ್ಡದಾಗಿ ಹೋಗ್ತದೆ. ಎಷ್ಟು ದೂರ ಹೋಗ್ತದೆ ಅಂತ ಗೊತ್ತಿಲ್ಲ. ಕಿವಿ ಆಟೋಮೆಟಿಕ್ ಹೋಗ್ತದೆ ಕಿವಿ ಅಷ್ಟು ದೂರ. ಬೇಕಾದ ವಿಚಾರಕ್ಕೆ ಕಿವಿ ಯಾವತ್ತು ಬಂದಿ, ಬೇಡದ ವಿಚಾರಕ್ಕೆ ಕಿವಿ ಯಾವತ್ತು ಓಪನ್. ಇಷ್ಟೇ ಅಲ್ಲ ಸತ್ಯ. ಎಷ್ಟು ತಿಳಿದ ಸರ್? ಒಳ್ಳೆಯದಾಗಲಿ, ಶುಭಮ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ಇಷ್ಟೇ ಹೇಳೋದು. ಆರೋಗ್ಯ ಒಂದಿದ್ರೆ ಸಾಕು. ಇವತ್ತು ಹೇಳುವುದಷ್ಟೇ. ನೀವು ಏನೋ ಮಾಡಿ, ಎಂತ ಬೇಕಾದ್ರೆ ಮಾಡಿ, ಅದು ನಿಮ್ಮ ಕರ್ಮ. ಆದರೆ ಇಷ್ಟು ದೂರ ಬಂದದಕ್ಕೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ಆರೋಗ್ಯವೇ ಭಾಗ್ಯ. ಆರೋಗ್ಯ ದೊಡ್ಡ ವಿಚಾರ ಇನ್ನೊಂದಿಲ್ಲ. ಇಷ್ಟೊಂದು ಹೇಳುವುದು ಇದು ಎಲ್ಲರಿಗೂ ಬೇಕಾದ. ಶುಭವಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.